ನಮಸ್ತೆ. ಇವಾಗ ಬೆಳಿಗ್ಗೆ ಹೊತ್ತು ಟಿಫನ್ನು, ಅಡ್ಗೆ ಕೆಲ್ಸಗಳೆಲ್ಲ ಆಗ್ತಿದ್ದಂಗೆ ಮನೆ ಕ್ಲೀನಿಂಗ್ ಅಂದ್ರೆ ಡೀಪ್ ಕ್ಲೀನಿಂಗು ಸಹ ಸ್ಟಾರ್ಟ್ ಮಾಡಿದ್ದೀನಿ. ಹಬ್ಬ ಬರ್ತಿದೆ ಅಲ್ವಾ? ಹಂಗಾಗಿ. ಇನ್ನ ನಿನ್ನೆ ಸಂಜೆ ನಮ್ಗೆ ಪರಿಚಯ ಇದ್ದವ್ರು ಒಬ್ಬರಿಗೆ ಡೆಲಿವರಿ ಆಗಿತ್ತು ಅಂತ ಅಂದ್ಬಿಟ್ಟು ಹಾಸ್ಪಿಟಲ್‌ಗೆ ಹೋಗಿದ್ದೆ ನೋಡೋದಕ್ಕೆ. ಇನ್ನ ಆ ಹುಡ್ಗಿ ಪಕ್ಕದ ಬೆಡ್ಡಲ್ಲೇ ಇನ್ನೊಬ್ರಿಗೆ ಯಾರಿಗೋ ಡೆಲಿವರಿ ಆಗಿತ್ತು. ಅವ್ರು ಯಾರು ಅಂತ ನನಗ್ ಗೊತ್ತಿಲ್ಲ. ಬಟ್ ಆ ಹುಡ್ಗಿ ಅಳ್ತಾ ಇದ್ಲು. ನನ್ಗೆ ಕ್ಯೂರಿಯಾಸಿಟಿ ತಡ್ಕೊಳಕ್ ಆಗ್ಲಿಲ್ಲ. ಏನಕ್ಕೆ ಆ ಹುಡ್ಗಿ ಅಳ್ತಿದ್ದಾಳೆ ಅಂದ್ರೆ ಡೆಲಿವರಿ ಆಗಕ್ಕಿಂತ ಮುಂಚೆ ಅಳ್ತಿದ್ರೆ ಪೇನ್‌ಗೆ ಅಳ್ತಿದ್ದಾರೆ ಅನ್ಬೋದು. ಬಟ್ ಡೆಲಿವರಿ ಎಲ್ಲ ಆಗಿತ್ತು. ಆಮೇಲೆ ಕೇಳಿದ್ದಕ್ಕೆ ಹೆಣ್ಮಗು ಆಗಿದೆ, ಅದಕ್ಕೆ ಅಳ್ತಿದ್ದಾರೆ ಅಂತ ಅಂದು. ನಿಜವಾಗ್ಲೂ ನನ್ಗೆ ಆ ಹುಡ್ಗಿ ಸಿಚುವೇಶನ್ ನೋಡ್ಬಿಟ್ಟು ತುಂಬಾನೇ ಬೇಸರ ಆಯ್ತು. ಯಾಕಂದ್ರೆ ಅದು ಫಸ್ಟ್ ಮಗು, ಇನ್ನು ಸೆಕೆಂಡ್ ಮಗು ಆದ್ರೆ ಅದು ಒಂಥರ. ಮೊದಲನೇ ಮಗು ಹೆಣ್ಮಗು ಆಗಿದೆ ಅಂತ ಅಂದ್ಬಿಟ್ಟು ಆ ಹುಡ್ಗಿ ಅಳ್ತಾ ಇರೋದ್ ನೋಡ್ಬಿಟ್ಟು, ಇನ್ನೂ ಈ ಕಾಲದಲ್ಲೂ ಗಂಡು ಹೆಣ್ಣು ಅಂತ ಭೇದ ಮಾಡೋರು ತುಂಬಾ ಜನ ಇದ್ದಾರೆ. ನಾವೆಷ್ಟೇ ಫಾರ್ವರ್ಡ್ ಆದ್ರೂನು ಈಗ್ಲೂ ಆತರ ಥಿಂಕ್ ಮಾಡೋರು ಇದ್ದೇ ಇದ್ದಾರೆ. ಆದ್ರೆ ಸುಮಾರು ಜನ ತಾಯಂದಿರ್ಗೆ ನಿಜವಾಗ್ಲೂ ತಾಯಿ ಆಗೋ ಭಾಗ್ಯನೇ ಇಲ್ಲ ಹೆಣ್ಮಕ್ಳಿಗೆ. ಅವ್ರನ್ನೆಲ್ಲ ನೋಡಿದಾಗ ನಮ್ಗೆ ಪಾಲಕ್ ಬಂದಿದ್ ಪಂಚಾಮೃತ ಅಂತ ಹೇಳಿ ಕಣ್ಣಿಗೆ ಹೊತ್ಕೊಬೇಕು. ಎಷ್ಟೋ ಜನ ದೇವಸ್ಥಾನಗಳಿಗೆ ಸುತ್ತಾ ಇರ್ತಾರೆ, ಇರೋ ಬರೋ ಡಾಕ್ಟರ್ಸ್ನೆಲ್ಲ ನೋಡ್ತಿರ್ತಾರೆ. ಹಾಗೇನೆ ಯಾರ್ಯಾರು ಏನೇನ್ ಹೇಳಿದ್ರೆ ಅದನ್ನೆಲ್ಲ ಮಾಡ್ತಿರ್ತಾರೆ. ಬಿಕಾಸ್ ಒನ್ಸ್ ನಾನು ತಾಯಿ ಆದ್ರೆ ಸಾಕು ಅಂತ ಹೇಳಿ. ಅಂತದ್ರಲ್ಲಿ ದೇವ್ರು ನಮ್ಗೆ ಯಾವ್ದೋ ಒಂದು ಮಗುನ ಕೊಟ್ಟಿದ್ದಾರೆ ಅಂತ ಖುಷಿ ಪಡೋದ್ರಲ್ಲಿ ತಪ್ಪಿಲ್ಲ. ಈಗ್ಲೂ ಏನಕ್ಕೆ ಗಂಡು ಹೆಣ್ಣು ಅಂತ ಭೇದ ಮಾಡೋದು. ಆಮೇಲೆ ಇನ್ನೊಂದ್ ಏನಂದ್ರೆ, ಈಗ ಸುಮಾರು ಜನ 2 ಗಂಡ್ಮಕ್ಳು 3 ಗಂಡ್ಮಕ್ಳು ಇರೋರು ಹೆಣ್ಮಗು ಬೇಕು ಅಂತ ಹೇಳಿ ನಿಜವಾಗ್ಲೂ ಆಸೆ ಪಡ್ತಿರ್ತಾರೆ. ಆ ತರ ನಿಮ್ಮಲ್ಲೂ ಯಾರಾದ್ರೂ ಹೆಣ್ಮಗು ಆಗ್ಬೇಕಿತ್ತು ಅಂತ ಆಸೆ ಪಡೋರಿದ್ರೆ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ.